ಎಸ್ ಅಜಯ್ ರಾವ್ ಅವರ ಭವಿಷ್ಯ ಈಗ ನಿನ್ನ ಬಾಳಲ್ಲಿ ಡಿವೋರ್ಸ್ ಆಗುತ್ತೆ ಅಂತ ಆ ಜ್ಯೋತಿಷಿ ಅವರು 10 ವರ್ಷದ ಮುಂಚೆನೆ ಹೇಳಿದ್ರಂತೆ. ಆದರೆ ಅದು ಘಟಿಸೋದಕ್ಕೆ 10 ವರ್ಷ ಟೈಮ್ ತಗೋತು. 1 ವರ್ಷದಲ್ಲೇ ನಿಮಗೆ ಡಿವೋರ್ಸ್ ಆಗುತ್ತೆ ಅಂತ ಹೇಳಿದ್ರು. ಆದರೆ 10 ವರ್ಷ ಬಿಟ್ಕೊಂಡಾಗಿದೆ. ಆದರೆ ಆ ಜ್ಯೋತಿಷಿಯವರು ಹೇಳಿದಂಥ ಭವಿಷ್ಯ ಏನಿದೆ ಅದು ಈಗ ನಿಜವಾಗಿದೆ. ಅಷ್ಟಕ್ಕೂ ಆ ಜ್ಯೋತಿಷಿ ಯಾರು ಅಂತ ಹೇಳಿ ಇನ್ನೂ ಗೊತ್ತಾಗಿಲ್ಲ. ಬಟ್ ಆ ಜ್ಯೋತಿಷಿಯವರ ಹೇಳಿದಂಥ ಮಾತುಗಳು ಈಗ ನಿಜವಾಗ್ತಿದೆ ಅಂತೇಳಿ ಖುದ್ದು ಅಜಯ್ ರಾವ್ ಅವರೇ ಹೇಳಿದ್ದಾರೆ. ಆ ಜ್ಯೋತಿಷಿ ಅವರು ನಿಮ್ಮ ಬದುಕಿನಲ್ಲಿ ಬಿರುಗಾಳಿ ಏಳುತ್ತೆ, ನಿಮ್ಮ ಏನು ಮ್ಯಾರೇಜ್ ಲೈಫ್ ಏನಿದೆ, ವೈವಾಹಿಕ ಜೀವನ ಏನಿದೆ ಅದು ಹಾಳಾಗುತ್ತೆ, ನಿಮಗೆ ಮತ್ತು ಹಾಗೂ ನಿಮ್ಮ ವೈಫ್ಗೆ ಡಿವೋರ್ಸ್ ಆಗುತ್ತೆ ಅಂತ ಹೇಳಿ ಆಗಲೇ ಒಂದು ಭವಿಷ್ಯವನ್ನು ನುಡಿದಿದ್ರಂತೆ. ಯಾಕೆ ಅಜಯ್ ರಾವ್ ಅವರು ತಪ್ಪಾದ ಮುಹೂರ್ತದಲ್ಲಿ ಮದುವೆ ಆಗಿದ್ರು. ಅವರು ಮೊದಲು ಟೈಮ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಮುಹೂರ್ತಗಳಾಗಿರ್ಬೋದು ಇದೆಲ್ಲ ಯಾವುದೂ ನೋಡ್ತಿರ್ಲಿಲ್ಲ. ಅವ್ರಿಗೆ ದೇವ್ರ ಮೇಲೆ ನಂಬಿಕೆ, ಬಟ್ ಆದರೆ ಈ ಮುಹೂರ್ತ ಈ ಟೈಮು ಅದ್ರ ಮೇಲೆ ನಂಬಿಕೆ ಇರಲಿಲ್ಲ ಅವರಿಗೆ ಅವಾಗ. ಹಾಗಾಗಿ ಯಾವುದೋ ಒಂದು ಮುಹೂರ್ತದಲ್ಲಿ ಮದುವೆ ಆಗಿದ್ರು. ಇನ್ನು ಯಾವುದೋ ಒಂದು ಮುಹೂರ್ತದಲ್ಲಿ ಅವರ ಸಿನಿಮಾ ಕೃಷ್ಣಲೀಲಾ ಸಿನಿಮಾದು ಅದು ಬ್ಯಾಡ್ ಟೈಮಿಂಗಲ್ಲಿ ಮುಹೂರ್ತ ಆಗಿರೋದು ಅಂತೂ ಕೂಡ ಆ ಜ್ಯೋತಿಷಿ ಅವ್ರು ಹೇಳಿದ್ರಂತೆ. ಈಗ ಯುದ್ಧಕಾಂಡ ಸಿನಿಮಾ ಏನಿದೆ ಅದರ ಮುಹೂರ್ತನೂ ಕರೆಕ್ಟಾಗಿ ಆಗಿಲ್ಲ. ಹೀಗಾಗಿ ಅವರ ಒಂದು ಏನು ಲೈಫ್ ಇದೆ ಆ ಲೈಫಲ್ಲಿ ಒಂದು ಸ್ಟೆಪ್ ಹತ್ತಿದ್ರೆ ಮತ್ತೆ ಬೀಳೋದು, ಇನ್ನೊಂದು ಸ್ಟೆಪ್ ಹತ್ತಿದ್ರೆ ಮತ್ತೆ ಬೀಳೋದು. ಹೀಗಾಗಿ ಅವರ ಲೈಫಲ್ಲಿ ಡೌನ್ಫಾಲ್ಸ್ ಅನ್ನೇ ನೋಡ್ತಿದ್ದಾರೆ. ಸೊ ಇದನ್ನ ಜ್ಯೋತಿಷಿಯವರೇ ಅಜಯ್ ರಾವ್ಗೆ ಹೇಳಿದ್ರಂತೆ, ಹೀಗಾಗುತ್ತೆ ನಿನ್ನ ಲೈಫಲ್ಲಿ, ನಿನಗೆ ಡಿವೋರ್ಸ್ ಆಗುತ್ತೆ, ನೀನು ಮಾಡಿರುವಂಥ ಸಿನಿಮಾಗಳು ಎಲ್ಲ ಒಂದು ಕೆಟ್ಟ ಮುಹೂರ್ತದಲ್ಲಿ ಮಾಡಿದ್ಯಾ, ಮತ್ತೆ ನಿನ್ನ ಮದುವೆ ಆಗಿರುವಂಥ ಮುಹೂರ್ತ ಕೂಡ ಚೆನ್ನಾಗಿಲ್ಲ. ಹಾಗಾಗಿ ನಿನ್ನ ಮತ್ತು ನಿನ್ನ ವೈಫ್ನ ಮಧ್ಯೆ ಬಿರುಗಾಳಿ ಬಂದೇ ಬರುತ್ತೆ, ನಿಮ್ಮ ನಡುವೆ ಮನಸ್ತಾಪ ಬಂದೇ ಬರುತ್ತೆ, ನಿಮ್ಮಿಬ್ಬರಿಗೂ ಡಿವೋರ್ಸ್ ಆಗುತ್ತೆ ಅಂತ ಹೇಳಿದ್ರಂತೆ ಆ ಜ್ಯೋತಿಷಿ ಅವರು. ಈಗ ಆ ಜ್ಯೋತಿಷಿ ಅವರು ಹೇಳ್ದಂತೆ ಈಗ ಅಜಯ್ ರಾವ್ ಅವರ ಬದುಕಿನಲ್ಲಿ ಡಿವೋರ್ಸ್ ಕೂಡ ಆಗಿದೆ, ಅಂದರೆ ಆಗೋ ಸಾಧ್ಯತೆ ಇದೆ. ಈಗ ಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ. ಇನ್ನೇನು ಕೌನ್ಸಿಲಿಂಗ್ ಅದೆಲ್ಲ ಆದಮೇಲೆ ಡಿವೋರ್ಸ್ ಆದರೂ ಆಗಬಹುದು, ಇಲ್ಲ ಒಂದಾಗಲೂಬಹುದು. ಆದರೆ ಈಗ ಡಿವೋರ್ಸ್ ಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು, ಡಿವೋರ್ಸ್ ಬೇಕು ಅಂತ ಹೇಳಿ ಅವರ ವೈಫ್ ಠಾಣೆ ಏರಿರುವುದಂತೂ ನಿಜವಾಗಿದೆ. ಇನ್ನು ತಪ್ಪಾದ ಮುಹೂರ್ತದಲ್ಲಿ ಅಜಯ್ ರಾವ್ ಅವರ ಮದುವೆ ಆಗಿದ್ಯಾ? ಅದು ಯಾವ ಮುಹೂರ್ತ? ಕೆಟ್ಟ ಮುಹೂರ್ತದಲ್ಲಿ ಕೃಷ್ಣಲೀಲಾ ಸಿನಿಮಾ ಕೂಡ ಮಾಡಿದ್ರ ಅಜಯ್ ರಾವ್ ಅವರು. ಮುಹೂರ್ತ ನೋಡದೆ ಯುದ್ಧಕಾಂಡ ಸಿನಿಮಾ ಮಾಡಿದ್ರ ಅಜಯ್ ರಾವ್ ಅವರು. ಸಿನಿಮಾ ಡಿಸಾಸ್ಟರ್ ಆಗುತ್ತೆ ಕಣೋ ಅಂದಿದ್ರು ಆ ಜ್ಯೋತಿಷಿ. ಆದ್ರೆ ಅದ್ಯಾವುದನ್ನು ನಂಬಿರ್ಲಿಲ್ಲ ಅಜಯ್ ರಾವ್ ಅವರು. ಈ ವಿಚಾರವನ್ನ ಖುದ್ದಾಗಿ ಹಂಚಿಕೊಂಡಿದ್ದಾರೆ ಅಜಯ್ ರಾವ್ ಅವರು. ಅದರಂತೆ ಯುದ್ಧಕಾಂಡ ಸಿನಿಮಾದಿಂದ ಲಾಸ್ ಕೂಡ ಆಗಿದ್ರು ಕೃಷ್ಣ. ಇದರ ನಡುವೆಯೂ ಇತ್ತೀಚೆಗೆ ಮನೆ ಕಟ್ಟಿಸಿದ್ದ ಅಜಯ್ ರಾವ್ ಅವರು 5-6 ತಿಂಗಳ ಹಿಂದಷ್ಟೇ ಗಂಡ ಹೆಂಡತಿ ಗೃಹ ಪ್ರವೇಶವನ್ನ ಮಾಡಿದ್ರು, ಹೊಸ ಮನೆ. ಇತ್ತೀಚೆಗೆ ಖುದ್ದಾಗಿ ಜ್ಯೋತಿಷ್ಯ ಕಲ್ತಿದ್ರು ಅಜಯ್ ರಾವ್ ಅವರು, ಕಲ್ತು ಹೇಳ್ತಿದ್ರು ಕೂಡ ಅಜಯ್ ರಾವ್ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.